ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಕಲಿಯುವ ವಿಡಿಯೋ ಸೀರೀಸ್ ನ 11ನೇ ವಿಡಿಯೋಗೆ ಹಾಗೂ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯುವ 3ನೇ ವಿಡಿಯೋಗೆ ಸ್ವಾಗತ. ಈ ಚಾನೆಲ್ಗೆ ಮೊದಲನೇದಾಗಿ ಬಂದವರ ಹತ್ರ ಒಂದು ರಿಕ್ವೆಸ್ಟ್ ಇದೆ, ಏನೆಂದರೆ ಈ ಒಂದು ಕೋರ್ಸ್ ಅನ್ನು 1 by 1 ಆಗಿ ಸೆಟ್ ಮಾಡಲಾಗಿದೆ. ನೀವು ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ನೋಡುವಂತದ್ದು ಸೂಕ್ತವಾಗಿದೆ. ಈಗ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಕಲಿತಾ ಇದ್ದೇವಲ್ಲ, ಕಳೆದ ವಿಡಿಯೋದಲ್ಲಿ ನಾವು ಒಂದು ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನೆಲ್ಲ ಡಾಟಾಗಳನ್ನು ನೋಡಬೇಕು ಎಂಬುದನ್ನು ನೋಡ್ತೀವಿ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನು ನೋಡಬೇಕು ಎಂಬುದನ್ನು ಕಲ್ತ್ವಿ. ಅದರಲ್ಲಿ ಮೇನ್ ಆದ ಒಂದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ಹೇಗೆ ಓದುವಂತದ್ದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಕಲಿಯುವ. ಇದನ್ನು ನಿಮ್ಗೆಲ್ಲರಿಗೂ ಸಿಂಪಲ್ ಆಗಿ ಕಲಿಯುವುದು ನಾನು ಹೇಳಿಕೊಡ್ತೇನೆ. ನನ್ನ ಹೆಸರು ಜೋಸೆಫ್. ವೆಲ್ಕಮ್ ಟು ಮೈ ಚಾನೆಲ್. ಒಂದು ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ತುಂಬ ಈಸಿಯಾಗಿ ಹೇಗೆ ಓದಬಹುದು, ಹೇಗೆ ಕಲಿಬಹುದು ಎಂದು ನೋಡುವ ಈ ಒಂದು ಪ್ರೆಸೆಂಟೇಷನ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಡಿಸ್ಕ್ಲೋಷರ್ ಆಗಿದೆ. ಏನೆಂದರೆ ನಾವಿಲ್ಲಿ ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಅನ್ನು ಮಾಡುವುದಿಲ್ಲ. ನಾವಿಲ್ಲಿ ಒಂದು ಕಂಪನಿಯ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಟೈಟಾನ್ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ನೋಡಿ ಅನಾಲಿಸಿಸ್ ಅನ್ನು ಮಾಡ್ತಿದ್ದೇವೆ. ಇದು ಬರೀ ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಆಗಿದೆ. ನಾವಿಲ್ಲಿ ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ, ಸ್ಟ್ಯಾಂಡ್ ಅಲೋನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲ, ನಾವು ಯಾವಾಗಲೂ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ನೋಡಬೇಕು. ಇನ್ನೊಂದು ಸಲ ಹೇಳ್ತಿದ್ದೇನೆ, ಪ್ರೀವಿಯಸ್ ವಿಡಿಯೋಗಳನ್ನು ನೋಡದೆ ಬಂದವರು ಅವುಗಳನ್ನು ನೋಡಿ ಈ ವಿಡಿಯೋನು ನೋಡಿ. ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಕಂಪನಿಯ ಡಾಟಾ ಮತ್ತು ಅದರ ಸಬ್ಸಿಡಿಗಳ ಫಿನಾನ್ಷಿಯಲ್ ಡಾಟಾವನ್ನು ಒಟ್ಟಾಗಿ ಇರ್ತದೆ. ಆದ್ದರಿಂದ ನಾವು ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನೇ ನೋಡಬೇಕಾಗಿದೆ. ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಿ ಬ್ಯಾಲೆನ್ಸ್ ಶೀಟ್ ಇರ್ತದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಇರ್ತದೆ ಹಾಗೂ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇರ್ತದೆ. ಇವತ್ತು ನಾವು ಕಲಿಯುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಿದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಂದರೆ ಏನು, ಅದರಲ್ಲಿ ಏನೆಲ್ಲ ಇರ್ತದೆ, ಅದರಲ್ಲಿ ಏನೆಲ್ಲ ಡಾಟಾ ನಾವು ನೋಡಬೇಕು, ಏನೆಲ್ಲ ಅನಾಲಿಸಿಸ್ ನಮಗೆ ಮಾಡ್ಬೋದಾಗಿದೆ ಎಂಬುದನ್ನು ನಾವು ಕಲಿಲಿಕ್ಕಿದ್ದೇವೆ. ಆದರೆ ಅದಕ್ಕಿಂತ ಮುಂಚೆ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಿಂದ ನಾವು ಏನೆಲ್ಲ ಅರ್ಥ ಮಾಡಿಕೊಳ್ಬೇಕು ಎಂಬುದನ್ನು ನೋಡುವ. ಮೊದಲನೇದಾಗಿ ಗ್ರೋತ್. ಒಂದು ಕಂಪನಿಯ ಗ್ರೋತ್ ಹೇಗೆ ಇದೆ ಎಂಬುದನ್ನು ನಾವು ಅನಾಲಿಸಿಸ್ ಮಾಡಬೇಕಾಗ್ತದೆ. ಅದು ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ಓದುವ ಮೂಲಕ ನಮಗೆ ಅರ್ಥ ಮಾಡಿಕೊಳ್ಬಹುದಾಗಿದೆ. ಹಾಗೆ ಪ್ರಾಫಿಟಬಿಲಿಟಿ, ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಹಾಗೂ ಬ್ಯಾಲೆನ್ಸ್ ಶೀಟ್ ಅನ್ನು ಓದುವ ಮೂಲಕ ನಮಗೆ ಅರ್ಥ ಮಾಡಿಕೊಳ್ಬಹುದಾಗಿದೆ. ನಿಮಗೆ ಈ ವಿಡಿಯೋದಲ್ಲಿ ಪ್ರಾಫಿಟಬಿಲಿಟಿಯನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ನಾವು ಮುಂದಿನ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನು ಕಲಿತ ನಂತರ ನಿಮಗೆ ಈ ಪ್ರಾಫಿಟಬಿಲಿಟಿ ಚೆನ್ನಾಗಿ ಅರ್ಥ ಆಗಲಿಕ್ಕಿದೆ. ನೆಕ್ಸ್ಟ್ ಲಿಕ್ವಿಡಿಟಿ, ಅಂದರೆ ಯಾವುದೇ ಒಂದು ಕಂಪನಿಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಎಷ್ಟು ಸುಲಭವಾಗಿ ತನ್ನ ಅಸೆಟ್ಗಳನ್ನು ಮಾರಿ ಅಥವಾ ಯಾವುದಾದ್ರೂ ಒಂದು ರಿಸ್ಕ್ ಮಿಟಿಗೇಷನ್ ಅನ್ನು ಫಾಲೋ ಮಾಡಿ ಆ ಒಂದು ಪ್ರಾಬ್ಲಮ್ ಅನ್ನು ಹೇಗೆ ಫೇಸ್ ಮಾಡಬಹುದು ಎಂಬುದನ್ನು ಲಿಕ್ವಿಡಿಟಿ ಹೇಳ್ತದೆ. ಇದು ನಮಗೆ ಬ್ಯಾಲೆನ್ಸ್ ಶೀಟ್ನಿಂದ ಸಿಗ್ತದೆ. ನೆಕ್ಸ್ಟ್ ನಾವು ನೋಡಬೇಕಾದದ್ದು ಕ್ಯಾಶ್ ಫ್ಲೋ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈವನ್ ವಾರೆನ್ ಬಫೆಟ್ ಅವರು ಹೇಳುವುದೇನೆಂದರೆ ಕಂಪನಿಯ ಪ್ರಾಫಿಟಬಿಲಿಟಿಗಿಂತ ಫ್ರೀ ಕ್ಯಾಶ್ ಫ್ಲೋ ಅನ್ನು ನೋಡಬೇಕು ಎಂದು ಹೇಳ್ತಾರೆ. ಅದನ್ನು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಂದ ನೋಡಬಹುದಾಗಿದೆ. ಇಲ್ಲಿರುವ ಕೆಲವು ಟೆಕ್ನಿಕಲ್ ವರ್ಡ್ಗಳನ್ನು ನೋಡಿ ನೀವು ಹೆದರಬೇಕಾದ ಅಗತ್ಯ ಇಲ್ಲ. ಇದನ್ನು ನಾವು ಒಂದೊಂದಾಗಿ ಕಲಿಯುವಾಗ ನಮಗೆ ಮುಂದೆ ತುಂಬಾ ಈಸಿಯಾಗಿ ಪ್ರತಿಯೊಂದು ಅರ್ಥವಾಗಲಿಕ್ಕಿದೆ. ಹಾಗಾದರೆ ಇವತ್ತು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ಓದಲು ಅರ್ಥ ಮಾಡಲು ಟ್ರೈ ಮಾಡುವ. ಮೊದಲನೇದಾಗಿ ವಾಟ್ ಈಸ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಎಂದು ನೋಡುವ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಗೆ ಇನ್ಕಮ್ ಸ್ಟೇಟ್ಮೆಂಟ್ ಎಂದು ಕರಿತೇವೆ. ಇಲ್ಲಿ ನಾವು ಬರೆದಿದ್ದೇವೆ, an income statement or profit and loss account shows the company's revenues and expenses during a particular period ಅಂತ. ಅಂದರೆ ಒಂದು ಕ್ವಾರ್ಟರ್ದಾಗ್ಬೋದು ಅಥವಾ ಒಂದು ವರ್ಷದ್ದಾಗ್ಬೋದು, ಆ ಕಂಪನಿಯ ಇನ್ಕಮ್ ಅಂದರೆ ಆ ಕಂಪನಿಗೆ ಬಂದ ಹಣ ಮತ್ತು ಎಕ್ಸ್ಪೆನ್ಸಸ್ ಅಂದರೆ ಆ ಕಂಪನಿಯಿಂದ ಖರ್ಚಾದ ಹಣವನ್ನು ತೋರಿಸ್ತದೆ. ಹಾಗಾದರೆ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಅನ್ನು ನೋಡಿದರೆ ನಮಗೆ ಈಸಿಯಾಗಿ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಎಂಬುದನ್ನು ನೋಡ್ಬೋದಾಗಿದೆ ಅಲ್ವಾ. ಅದರ ರೆವೆನ್ಯೂ ಇಂದ ಎಕ್ಸ್ಪೆನ್ಸಸ್ ಅನ್ನು ಮೈನಸ್ ಮಾಡಿದರೆ ನಮಗೆ ಪ್ರಾಫಿಟ್ ಆರ್ ಲಾಸ್ ಸಿಗ್ತದೆ. ಇಲ್ಲಿ ಬರುವ ವ್ಯಾಲ್ಯೂ ಪಾಸಿಟಿವ್ ಆಗಿದ್ದರೆ ನಮಗೆ ಅದನ್ನು ಪ್ರಾಫಿಟ್ ಆಗಿರ್ತದೆ, ಹಾಗೂ ನೆಗೆಟಿವ್ ಆಗಿದ್ದರೆ ಅಷ್ಟು ಲಾಸ್ ಅನ್ನು ಆ ಕಂಪನಿ ಜನರೇಟ್ ಮಾಡಿರ್ತದೆ. ಇದನ್ನು ನೋಡಲು ಅಥವಾ ಅರ್ಥ ಮಾಡಿಕೊಳ್ಳಲು ತುಂಬಾ ದೊಡ್ಡ ಟೆಕ್ನಿಕಲ್ ಸ್ಕಿಲ್ಸ್ ಏನೂ ಬೇಕಾಗಿಲ್ಲ. ಸ್ಕೂಲ್ ಲೆವೆಲ್ ಮ್ಯಾಥಮೆಟಿಕ್ಸ್ ಮತ್ತು ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಪ್ರತಿಯೊಬ್ಬರಿಗೂ ಇದನ್ನು ಅರ್ಥ ಮಾಡಿಕೊಳ್ಬಹುದಾಗಿದೆ. ಇಲ್ಲಿ ಒಂದು ಟೆಕ್ನಿಕಲ್ ಟರ್ಮ್ ಯೂಸ್ ಮಾಡುವುದೇನೆಂದರೆ, ಟಿವಿಯಲ್ಲಿ ಆಗಿರಲಿ ಅಥವಾ ಕೆಲವು ಫಿನಾನ್ಷಿಯಲ್ ವೆಬ್ಸೈಟ್ಗಳಲ್ಲಿ ಆಗಿರಲಿ ಟಾಪ್ ಲೈನ್ ಮತ್ತು ಬಾಟಮ್ ಲೈನ್ ಎಂದು ಹೇಳ್ತಾರೆ. ಅಂದರೆ ಟಾಪ್ ಲೈನ್ ಅಂದರೆ ಕಂಪನಿಯ ರೆವೆನ್ಯೂ ಹಾಗೂ ಬಾಟಮ್ ಲೈನ್ ಅಂದರೆ ಪ್ರಾಫಿಟ್. ಒಂದು ಕಂಪನಿಯ ಟಾಪ್ ಲೈನ್ ಎಂದು ಫಿನಾನ್ಷಿಯಲ್ ಅನಲಿಸ್ಟ್ಗಳು ಹೇಳಿದರೆ
ಅವರು ರೆವೆನ್ಯೂ ಅನ್ನು ಸೂಚಿಸುತ್ತಿದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗೂ ಒಂದು ಕಂಪನಿಯ ಬಾಟಮ್ ಲೈನ್ ಎಂದು ಫಿನಾನ್ಷಿಯಲ್ ಅನಾಲಿಸ್ಟ್ಗಳು ಹೇಳಿದರೆ ಅವರು ಆ ಕಂಪನಿಯ ಪ್ರಾಫಿಟ್ ಅನ್ನು ರೆಫರ್ ಮಾಡ್ತಿದ್ದಾರೆ ಎಂಬುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಾದರೆ ನೆಕ್ಸ್ಟ್ ನಾವು ವಾಟ್ ಡಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಕಂಟೈನ್ಸ್ ಎಂಬುದನ್ನು ನೋಡುವ. ಆ ಒಂದು ಕಂಪನಿಯ ರೆವೆನ್ಯೂ ಅದನ್ನು ನಾವು ಟಾಪ್ ಲೈನ್ ಎಂದು ಕರೀತೇವೆ. ಈ ಒಂದು ರೆವೆನ್ಯೂ ಅನ್ನು ಜನರೇಟ್ ಮಾಡಲು ಏನೆಲ್ಲ ಎಕ್ಸ್ಪೆನ್ಸಸ್ಗಳನ್ನು ಮಾಡಿದೆ ಅವುಗಳು ಈ ಒಂದು ಸ್ಟೇಟ್ಮೆಂಟಲ್ಲಿ ಇರ್ತದೆ. ನೆಕ್ಸ್ಟ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಇರ್ತದೆ. ಇಲ್ಲಿ ಬರುವ ಡಿಪ್ರಿಸಿಯೇಷನ್ ಮತ್ತು ಅಮೋರ್ಟೈಸೇಷನ್ ಎಂಬ ಕೆಲವು ಟೆಕ್ನಿಕಲ್ ಟರ್ಮ್ಗಳಿವೆ. ಇವುಗಳು ಎಕ್ಸ್ಪೆನ್ಸಸ್ ಅಲ್ಲೇ ಬರ್ತದೆ. ಡೀಟೇಲ್ ಆಗಿ ಇದರ ಬಗ್ಗೆ ಹೇಳಿಕೊಡ್ತೇನೆ. ನಂತರ ಈ ರೆವೆನ್ಯೂ ಇಂದ ಈ ಎಕ್ಸ್ಪೆನ್ಸಸ್ ಅನ್ನು ಮೈನಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಆರ್ ಲಾಸ್ ಸಿಗ್ತದೆ. ಇದನ್ನು ನಾವು ಬಾಟಮ್ ಲೈನ್ ಎಂದು ಕರೀತೇವೆ. ಈ ಎಲ್ಲ ಡಾಟಾಗಳಿಂದ ನಮಗೆ EPS ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ. EPS ಅಂದರೆ ಅರ್ನಿಂಗ್ಸ್ ಪರ್ ಶೇರ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೂ ನೀವು ಪ್ರತಿಯೊಬ್ಬರು ಇದರ ಬಗ್ಗೆ ತಿಳಿದುಕೊಳ್ಳಲೇಬೇಕಾಗಿದೆ. ಇದನ್ನು ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೇನೆ. ಈ ಎಲ್ಲ ವಿಷಯಗಳು ಇದೇ ಆರ್ಡರ್ನಲ್ಲಿ ಪ್ರತಿಯೊಂದು ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಲ್ಲೂ ಇರ್ತದೆ. ಹಾಗಾದರೆ ನಾವು ಡಿಸ್ಕಸ್ ಮಾಡ್ತಿರುವ ಟೈಟಾನ್ ಕಂಪನಿಯ ಆನ್ಯುವಲ್ ರಿಪೋರ್ಟ್ನಲ್ಲಿ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಒಳಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ನೋಡುವ. ನಾವು ಈ ಕನ್ಸಾಲಿಡೇಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಗೆ ಬಂದಾಗ ನಮಗೆ ಇಲ್ಲಿ ಕಾಣ್ಬೋದು, ಮೊದಲು ನಮಗೆ ಇನ್ಕಮ್ ಎಷ್ಟು ಬಂದಿದೆ ಎಂಬುದನ್ನು ಇಲ್ಲಿ ತೋರಿಸ್ತಾರೆ. ನಂತರ ಎಕ್ಸ್ಪೆನ್ಸಸ್ಗಳಿವೆ. ನಂತರ ಟೋಟಲ್ ಟ್ಯಾಕ್ಸ್ ಎಷ್ಟು, ಈ ಕಂಪನಿ ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಾರೆ ಎಂಬುವಂಥದ್ದಿದೆ. ಅದರ ನಂತರ ಟೋಟಲ್ ಪ್ರಾಫಿಟ್ ಆಫ್ ದ ಇಯರ್ ಇದೆ. ಇದು ನಾವಿಲ್ಲಿ ಡಿಸ್ಕಸ್ ಮಾಡಿದ ಇದೇ ಫಾರ್ಮ್ಯಾಟ್ನಲ್ಲಿದೆ. ಪ್ರತಿಯೊಂದು ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ಓಪನ್ ಮಾಡಿ ನೋಡಿದರೂ ಇದೇ ಫಾರ್ಮ್ಯಾಟ್ನಲ್ಲಿ ಇರ್ತದೆ. ನೆಕ್ಸ್ಟ್ ನಾವು ಈ ರೆವೆನ್ಯೂ ಅಥವಾ ಇನ್ಕಮ್ನ ಒಳಗೆ ಏನೆಲ್ಲ ಬರ್ತದೆ ಎಂಬುದನ್ನು ನೋಡುವ. ನಾವಿಲ್ಲಿ ನೋಡಬೇಕಾದದ್ದು ಇಲ್ಲಿ ಹೈಲೈಟ್ ಮಾಡಿ ಕೊಟ್ಟಿದ್ದಾರಲ್ಲ, ಇದು ಈ ಕರೆಂಟ್ ಇಯರ್ನ ಸ್ಟೇಟ್ಮೆಂಟ್ಗಳಾಗಿದೆ. ಹಾಗೂ ಇಲ್ಲಿ ಸೈಡ್ನಲ್ಲಿ ಕೊಟ್ಟಿರುವಂಥದ್ದು ಪ್ರೀವಿಯಸ್ ಇಯರ್ನ ವ್ಯಾಲ್ಯೂಸ್ ಆಗಿದೆ. ಇದು ಯಾಕೆಂದರೆ ನಮಗೆ ಈಸಿಯಾಗಿ ಪ್ರೀವಿಯಸ್ ಇಯರ್ನೊಂದಿಗೆ ಕಂಪೇರ್ ಮಾಡಿಕೊಂಡು ಈ ಒಂದು ವ್ಯಾಲ್ಯೂಸ್ ಅಥವಾ ಈ ನಂಬರ್ಗಳು ಬೆಟರ್ ಆಗಿದೆಯಾ ಅಥವಾ ಕಳೆದ ವರ್ಷಕ್ಕಿಂತ ಇನ್ನೂ ಪರ್ಫಾರ್ಮೆನ್ಸ್ ಡೌನ್ ಆಗಿದೆಯಾ ಎಂಬುದನ್ನೆಲ್ಲ ನೋಡಲಿಕ್ಕೆ ಈಸಿ ಆಗ್ತದೆ. ಈಗ ಮೊದಲನೇದಾಗಿ ನಾವು ರೆವೆನ್ಯೂಸ್ ಅಲ್ಲಿ ನೋಡುವ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿರುವ ನಂಬರ್ಸ್ ಎಲ್ಲ ಇನ್ ಲ್ಯಾಕ್ಸ್ ಅಲ್ಲಿ ಇದೆ. ಇದು ಲ್ಯಾಕ್ಸ್ ಅಲ್ಲಿ ಇದೆಯಾ ಕ್ರೋರ್ಸ್ ಅಲ್ಲಿ ಇದೆ ಎಂಬುದನ್ನೆಲ್ಲ ನೀವು ನೋಡಿಕೊಳ್ಬೇಕಾಗ್ತದೆ. ಇಲ್ಲಿ ಟೋಟಲ್ ಆಗಿ 21,051 ಕೋಟಿ ರೂಪಾಯಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಇಂದ ಬಂದಿದೆ. ಹಾಗೂ ಅದರ್ ಇನ್ಕಮ್ ಆಗಿ 153 ಕೋಟಿ ಸಹ ಬಂದಿದೆ. ಇಲ್ಲಿ ಬಂದು ನಾವು ನೋಟ್ 19 ಮತ್ತು ನೋಟ್ 20 ಅಲ್ಲಿ ನೋಡುವುದಾದರೆ ನಮಗೆ ಈ ರೆವೆನ್ಯೂ ಫ್ರಮ್ ಆಪರೇಷನ್ ಅಲ್ಲಿ ಯಾವ ಆಪರೇಷನ್ ಇಂದ ಎಷ್ಟೆಷ್ಟು ಬಂದಿದೆ ಹಾಗೂ ಅದರ್ ಇನ್ಕಮ್ ಅಲ್ಲಿ ಏನೆಲ್ಲ ಇನ್ಕಮ್ ಅಲ್ಲಿ ಎಷ್ಟೆಷ್ಟು ಹಣ ಬಂದಿದೆ ಎಂಬುದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ಒಮ್ಮೆ ನೋಡುವ. ಇಲ್ಲಿ ನಾವು ನೋಡಬೇಕಾದದ್ದು ಮ್ಯಾನುಫ್ಯಾಕ್ಚರ್ ಗುಡ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೂ ಕೆಳಗೆ ಟ್ರೇಡೆಡ್ ಗುಡ್ಸ್ ನ ಬಗ್ಗೆಯೂ ಕೊಟ್ಟಿದ್ದಾರೆ. ಟ್ರೇಡೆಡ್ ಗುಡ್ಸ್ ಅಂದರೆ ಬೇರೆ ಯಾವುದೋ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದ ಪ್ರಾಡಕ್ಟ್ ಗಳನ್ನು ಫುಲ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಗಳನ್ನು ಬೈ ಮಾಡಿ ಇವರು ಸೆಲ್ ಮಾಡುವಂಥದ್ದು. ಹಾಗೂ ಮ್ಯಾನುಫ್ಯಾಕ್ಚರ್ ಗುಡ್ಸ್ ಅಂದ್ರೆ ಇವರೇ ಸ್ವಂತವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡುವಂಥದ್ದು ಮ್ಯಾನುಫ್ಯಾಕ್ಚರ್ ಗುಡ್ಸ್ ನ ಒಳಗೆ ಬರ್ತದೆ. ಹಾಗೂ ಅದರ್ ಇನ್ಕಮ್ ಅಲ್ಲಿ ನೋಡುವಾಗ ಫಿನಾನ್ಷಿಯಲ್ ಅಸೆಟ್ಸ್ ಗಳಿಂದ ಬಂದ ಹಣವನ್ನು ತೋರಿಸ್ತದೆ. ಹಾಗೂ ಟ್ಯಾಕ್ಸ್ ರೀಫಂಡ್ ನ ಹಣವನ್ನು ತೋರಿಸ್ತದೆ. ಹಾಗೂ ಇನ್ನು ಅನೇಕ ಸಣ್ಣ ಸಣ್ಣ ವ್ಯಾಲ್ಯೂಸ್ ಗಳು ಇವೆ. ಇದೆಲ್ಲ ಟೋಟಲ್ ಆಗಿ ನಮಗೆ ಎಷ್ಟು ರೆವೆನ್ಯೂ ಅಥವಾ ಎಷ್ಟು ಇನ್ಕಮ್ ಬಂದಿದೆ ಎಂಬುದನ್ನು ನೋಡುವ. ಇಲ್ಲಿ ಟೋಟಲ್ ಆಗಿ ನೋಡುವುದಾದ್ರೆ 21,204 ಕೋಟಿ ರೆವೆನ್ಯೂ ಕಂಪನಿಗೆ ಬಂದಿದೆ ಎಂಬುದನ್ನು ನಮಗೆ ನೋಡಬಹುದು. ನೆಕ್ಸ್ಟ್ ನಾವು ಎಕ್ಸ್ಪೆನ್ಸಸ್ ಗಳನ್ನು ನೋಡುವ. ಪ್ರತಿಯೊಂದು ಕಂಪನಿಗೆ ನೋಡುವುದಾದ್ರೆ ಇಷ್ಟು ಎಕ್ಸ್ಪೆನ್ಸಸ್ ಗಳಿವೆ. ಅದು ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇರ್ಬೋದು, ಪರ್ಚೇಸ್ ಆಫ್ ಸ್ಟಾಕ್ಸ್ ಇನ್ ಟ್ರೇಡ್ ಇರ್ಬೋದು, ಅಥವಾ ಯಾವುದೇ ಇರ್ಬೋದು. ಈ ಕಂಪನಿಯಿಂದ ಖರ್ಚಾದ ಹಣಗಳನ್ನು ಎಲ್ಲ ಈ ಎಕ್ಸ್ಪೆನ್ಸಸ್ ನಲ್ಲಿ ಬರ್ತದೆ. ಟೋಟಲ್ ಎಕ್ಸ್ಪೆನ್ಸಸ್ ನಾವು ನೋಡುವುದಾದ್ರೆ ಈ ಪ್ರತಿಯೊಂದು ಎಕ್ಸ್ಪೆನ್ಸಸ್ ಗಳನ್ನು ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಸಿಗ್ತದೆ. ಹಾಗಾದ್ರೆ ಇದನ್ನು ನಾವು ಆನ್ಯುವಲ್ ರಿಪೋರ್ಟ್ಗೆ ಹೋಗಿ ನೋಡುವ. ಇಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂಡ್ ಕಾಂಪೊನೆಂಟ್ಸ್ ಕನ್ಸ್ಯೂಮ್ಡ್. ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಲು ಯೂಸ್ ಮಾಡಿದ ರಾ ಮೆಟೀರಿಯಲ್ಸ್ ಅನ್ನು ಬೈ ಮಾಡಲು 13,042 ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ. ಹಾಗೂ ಎರಡನೇದು ನೋಡಬಹುದು ನಮಗೆ ಪರ್ಚೇಸ್ ಆಫ್ ಸ್ಟಾಕ್ಸ್ ಇನ್ ಟ್ರೇಡ್ ಅಂತ. ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಬೇರೆಯವರು ಮ್ಯಾನುಫ್ಯಾಕ್ಚರ್ ಮಾಡಿದ ಗುಡ್ಸ್ ಅನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡುವಂಥದ್ದು. ಇಲ್ಲಿ ಗುಡ್ಸ್ ಅನ್ನು ಪರ್ಚೇಸ್ ಮಾಡಲು 2,990 ಕೋಟಿಯನ್ನು ಖರ್ಚು ಮಾಡಲಾಗಿದೆ. ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾದದ್ದು ಎಂಜಿನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್. ಇದನ್ನು ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನು ನಾವು ಮೈನಸ್ ಮಾಡಬೇಕು ಎಂದು ಅರ್ಥ. ಅದೇನಕ್ಕೆ ಅಂತ ಹೇಳಿದ್ರೆ ಈ ವರ್ಷ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಈ ವರ್ಷದನ್ನು ಸೆಲ್ ಮಾಡದೆ ಉಳಿದಿರುವ ಪ್ರಾಡಕ್ಟ್ ಗಳಿವೆಯಲ್ಲ, ಇದನ್ನು ಯಾಕೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ ಹಾಗೂ ಮೈನಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ವರ್ಷ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಈ ವರ್ಷ ಸೆಲ್ ಮಾಡದೆ ಉಳಿದಿರುವ ಪ್ರಾಡಕ್ಟ್ ಗಳಿವೆಯಲ್ಲ, ಆ ಪ್ರಾಡಕ್ಟ್ ಗಳು ಇಲ್ಲಿ ಬರ್ತದೆ.
ಇವುಗಳನ್ನು ಇಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇವುಗಳನ್ನು ಮಾರಿ ಇದರ ಹಣ ಬರುವಂತದ್ದು ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ. ಆದ್ದರಿಂದಲೇ ಇವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲು ಉಪಯೋಗಿಸಿದ ಹಣವನ್ನು ಇಲ್ಲಿ ಎಕ್ಸ್ಪೆನ್ಸಸ್ ಇಂದ ಮೈನಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ ಬೆನಿಫಿಟ್ಸ್ಗೋಸ್ಕರ ಹಣವನ್ನು ಖರ್ಚು ಮಾಡಿರ್ತಾರೆ. ನೆಕ್ಸ್ಟ್ ಫಿನಾನ್ಸ್ ಕಾಸ್ಟ್ಗಳು ಬರ್ತದೆ. ಇವುಗಳೆಲ್ಲ ಮುಂದೆ ಇಲ್ಲಿ ನೋಟ್ಗಳು ಕೊಟ್ಟಿದ್ದಾರೆ. ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದು ನೋಟಲ್ಲಿ ಹೋಗಿ ಪ್ರತಿಯೊಂದು ಖರ್ಚು ಏನೆಲ್ಲ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಉಂಟು. ಆದರೆ ಈ ಒಂದು ವಿಡಿಯೋ ತುಂಬಾ ಲೆಂತಿ ಆಗುವ ಕಾರಣ ನಾನು ಪ್ರತಿಯೊಂದನ್ನು ಡೀಪ್ ಆಗಿ ನೋಡ್ತಾ ಹೋಗುದಿಲ್ಲ. ನೆಕ್ಸ್ಟ್ ನಾವು ತಿಳಿದಿರಬೇಕಾದದ್ದು ಡಿಪ್ರಿಸಿಯೇಷನ್ ಮತ್ತು ಅಮೋರ್ಟೈಸೇಷನ್ ಅಂದರೆ ಏನು ಅಂತ. ಹಾಗಾದರೆ ಡಿಪ್ರಿಸಿಯೇಷನ್ ಮತ್ತು ಅಮೋರ್ಟೈಸೇಷನ್ ಏನೆಂದು ತುಂಬಾ ಈಸಿಯಾಗಿ ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ನಮಗೆ ನೋಡುವ. ಅದರ ಮೊದಲು ನಾವು ಅಸೆಟ್ ಅಂದರೆ ಏನು ಎಂಬುದನ್ನು ನೋಡಬೇಕಾಗ್ತದೆ. ಆನ್ ಅಸೆಟ್ ಪ್ರೊವೈಡ್ಸ್ ಆನ್ ಎಕನಾಮಿಕ್ ವ್ಯಾಲ್ಯೂ ಟು ದ ಕಂಪನಿ. ಅಸೆಟ್ ಅಂದರೆ ಈ ಕಂಪನಿಗೆ ಎಕನಾಮಿಕಲಿ ವ್ಯಾಲ್ಯೂ ಕೊಡುವ ಯಾವುದೇ ಒಂದು ವಸ್ತುವನ್ನು ನಾವು ಅಸೆಟ್ ಅಂತ ಕರಿಬಹುದು. ನಿಮ್ಗೆ ಇದು ಅರ್ಥವಾಗಲಿಲ್ಲ ಆದರೆ ಇದರ ಎರಡು ಟೈಪ್ಗಳನ್ನು ನೋಡುವಾಗ ನಿಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಮೊದಲನೆಯದೇನೆಂದರೆ ಟ್ಯಾಂಜಬಲ್ ಅಸೆಟ್ ಅಂತ ಕರಿತೇವೆ. ಎ ಟ್ಯಾಂಜಬಲ್ ಅಸೆಟ್ ವಿಚ್ ಹ್ಯಾಸ್ ಅ ಫಿಸಿಕಲ್ ಫಾರ್ಮ್. ಅಂದರೆ ಒಂದು ಟ್ಯಾಂಜಬಲ್ ಅಸೆಟ್ಗೆ ಒಂದು ಫಿಸಿಕಲ್ ಫಾರ್ಮ್ ಇರ್ತದೆ, ನಮಗೆ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಅಂದರೆ ಎಕ್ಸಾಂಪಲ್ ನೋಡೋದಾದರೆ ಲ್ಯಾಪ್ಟಾಪ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಅಥವಾ ಬಿಲ್ಡಿಂಗ್ಗಳೇ ಆಗಿರ್ಬೋದು. ಒಂದು ಕಂಪನಿಗೆ ಇರುವ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ನಾವು ಟ್ಯಾಂಜಬಲ್ ಅಸೆಟ್ಸ್ ನಲ್ಲಿ ಬರ್ತದೆ. ಹಾಗೂ ಇನ್ನೊಂದು ಟೈಪ್ ನೋಡೋದಾದ್ರೆ ಇಂಟ್ಯಾಂಜಬಲ್ ಅಸೆಟ್ ಅಂತ ಕರಿತೇವೆ. ಅಂದರೆ ಇಂತಹ ಅಸೆಟ್ಗಳಿಗೆ ಒಂದು ಫಿಸಿಕಲ್ ಫಾರ್ಮ್ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಸಾಫ್ಟ್ವೇರ್ಸ್ ಆಗಿರ್ಬೋದು, ಅಥವಾ ಒಂದು ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಅಥವಾ ಕಾಪಿರೈಟ್ ಅಥವಾ ಪೇಟೆಂಟ್ಸ್ಗಳು ಇರ್ಬೋದು. ಇವುಗಳಿಗೆ ಒಂದು ಫಿಸಿಕಲ್ ಫಾರ್ಮ್ ಇರುವುದಿಲ್ಲ, ಆದರೆ ಇವುಗಳಿಗೆ ಒಂದು ವ್ಯಾಲ್ಯೂ ಇರ್ತದೆ. ಇದನ್ನು ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೇವೆ. ಆನ್ ಅಸೆಟ್ ಟ್ಯಾಂಜಿಬಲ್ ಆಗಿರ್ಬೋದು, ಇಂಟ್ಯಾಂಜಿಬಲ್ ಆಗಿರ್ಬೋದು. ಇವುಗಳಿಗೊಂದು ಯೂಸ್ಫುಲ್ ಲೈಫ್ ಇದೆ. ಅಂದರೆ 50 ವರ್ಷ 100 ವರ್ಷಗಳ ತನಕ ನಮಗೆ ಈ ಅಸೆಟ್ಗಳನ್ನು ಕೆಲವನ್ನು ಯೂಸ್ ಮಾಡಲಿಕ್ಕೆ ಆಗುದಿಲ್ಲ. ಯೂಸ್ಫುಲ್ ಲೈಫ್ ಅನ್ನು ಡಿಫೈನ್ ಮಾಡುವುದು ಏನಂದ್ರೆ, ಈ ಒಂದು ವಸ್ತು ಎಷ್ಟು ಟೈಮ್ ವರೆಗೆ ಎಕನಾಮಿಕ್ ವ್ಯಾಲ್ಯೂ ಅನ್ನು ಕಂಪನಿಗೆ ಕೊಡುತ್ತದೆ, ಅದನ್ನು ನಾವು ಯೂಸ್ಫುಲ್ ಲೈಫ್ ಅಂತ ಕರಿತೇವೆ. ಇಲ್ಲಿ ನಾವು ಯೂಸ್ಫುಲ್ ಲೈಫ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿದೆ. ಏನೆಂದರೆ ಪ್ರತಿಯೊಂದು ವಸ್ತು ತನ್ನ ಯೂಸ್ಫುಲ್ ಲೈಫ್ ಮುಗಿತಾ ಬರುವಾಗ ಅದರ ವ್ಯಾಲ್ಯೂ ಓವರ್ ದ ಪೀರಿಯಡ್ ಕಡಿಮೆ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ, ನಾನೊಂದು ಬಿಸ್ನೆಸ್ ನಡೆಸಲು ಒಂದು ಕಾರನ್ನು ಬೈ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಈ ಕಾರ್ನ ವ್ಯಾಲ್ಯೂ ಒಂದು 10 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. ಈ ಕಾರಿನ ವ್ಯಾಲ್ಯೂ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತದಲ್ವಾ. ಒಂದು 2 ವರ್ಷಗಳ ನಂತರ ನಾನು ಈ ಕಾರನ್ನು ಸೆಲ್ ಮಾಡಬೇಕು ಅಂತ ನೋಡಿದ್ರೆ ನನಗೆ ಇದೇ 10 ಲಕ್ಷ ರೂಪಾಯಿ ಸಿಗ್ತದಾ? ಇಲ್ಲಲ್ವಾ. ಅಲ್ಲಿ ಕಡಿಮೆ ಆಗುವ ಈ ಒಂದು ಹಣಕ್ಕೆ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೇವೆ. ಈ ಒಂದು ಕಾರನ್ನು ನಾನು 9 ವರ್ಷ ಯೂಸ್ ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ. ಹಾಗೂ 9 ವರ್ಷ ಯೂಸ್ ಮಾಡಿದ ನಂತರವೂ ಈ ಕಾರಿಗೆ ಒಂದು ಸ್ವಲ್ಪವಾದರೂ ವ್ಯಾಲ್ಯೂ ಇರ್ತದಲ್ಲ. ಇವನ್ ಸ್ಕ್ರಾಪಿಗೆ ಹಾಕುವುದಾದರೂ 1 ಲಕ್ಷ ಸಿಗ್ತದೆ ಅಂತ ಇಟ್ಕೊಳ್ಳಿ. ಪ್ರತಿಯೊಂದು ವರ್ಷ 1 ಲಕ್ಷ ಕಡಿಮೆ ಆಗ್ತಾ ಬರ್ತದಲ್ಲ. ಇದನ್ನು ಈ ಕಾರಿನ ಡಿಪ್ರಿಸಿಯೇಷನ್ ಅಂತ ನಮಗೆ ಕರಿಬಹುದು. ಇದೊಂದು ಟ್ಯಾಂಜಬಲ್ ಅಸೆಟ್ ಮೇಲೆ ಆದ್ರೆ ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕರಿತೇವೆ. ಹಾಗೂ ಇಂಟ್ಯಾಂಜಿಬಲ್ ಅಸೆಟ್ ಮೇಲೆ ಆದ್ರೆ ಅದನ್ನು ಅಮೋರ್ಟೈಸೇಷನ್ ಅಂತ ಕರಿತೇವೆ. ಈ ಡಿಪ್ರಿಸಿಯೇಷನ್ ಮತ್ತು ಅಮೋರ್ಟೈಸೇಷನ್ ನ ಅಗತ್ಯ ಏನು ಬರ್ತದೆ ಎಂಬುದನ್ನು ನೋಡುವ. ನಾನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಮಾಡಿ ಒಂದು ಅಸೆಟ್ ಅನ್ನು ಬೈ ಮಾಡ್ತೇನೆ. ಆಗ ನಮಗೆ ಅದನ್ನು ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದೊಂದು ಅಸೆಟ್ ಆಗಿರುತ್ತದೆ. ಕಂಪನಿಯ ಅಸೆಟ್ಗಳನ್ನು ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸಲಿಕ್ಕೆ ಆಗುದಿಲ್ಲಲ್ಲ. ಆದರೆ ಅದನ್ನು ಬೈ ಮಾಡಲು ಹಣವನ್ನು ಖರ್ಚು ಮಾಡಿ ಎಕ್ಸ್ಪೆನ್ಸಸ್ ಮಾಡಿರ್ತೇವಲ್ಲ, ಇದನ್ನು ನಾವು ವರ್ಷದಿಂದ ವರ್ಷಕ್ಕೆ ಬರುವಾಗ ಅದರ ಡಿಪ್ರಿಸಿಯೇಷನ್ ಅನ್ನು ನಾವು ಎಕ್ಸ್ಪೆನ್ಸಸ್ ಅಲ್ಲಿ ಆಡ್ ಮಾಡಿಕೊಳ್ಬಹುದಾಗಿದೆ. ಈ ಡಿಪ್ರಿಸಿಯೇಷನ್ ಅನ್ನು ಯಾವ ವಸ್ತುವಿಗೆ ಎಷ್ಟೆಷ್ಟು % ಕ್ಲೈಮ್ ಮಾಡಿಕೊಳ್ಬಹುದು ಎಂಬುದನ್ನು ನಮ್ಮ ಸರ್ಕಾರ ಕ್ಲಿಯರ್ ಆಗಿ ಸೂಚಿಸಲಾಗಿದೆ. ಪ್ರತಿಯೊಂದು ಕಂಪನಿಗಳು ಆ ಎಲ್ಲಾ ರೂಲ್ಸ್ ಗಳನ್ನು ಫಾಲೋ ಮಾಡಿಕೊಂಡು ಈ ಡಿಪ್ರಿಸಿಯೇಷನ್ ಅನ್ನು ಡಿಕ್ಲೇರ್ ಮಾಡಿಕೊಳ್ಬೇಕಾಗಿದೆ. ಹಾಗಾದ್ರೆ ನಿಮ್ಗೆ ಈ ಡಿಪ್ರಿಸಿಯೇಷನ್ ಮತ್ತು ಅಮೋರ್ಟೈಸೇಷನ್ ಅರ್ಥವಾಗಿದೆ ಎಂದು ನಾನು ಅನ್ಕೊಳ್ತೇನೆ. ಇವುಗಳೆಲ್ಲ ಸೇರಿ ಟೋಟಲ್ ಆಗಿ 19,099 ಕೋಟಿ ಎಕ್ಸ್ಪೆನ್ಸಸ್ ಬಂದಿದೆ. ನೆಕ್ಸ್ಟ್ ಈ ಕಂಪನಿ ಎಷ್ಟು ಟ್ಯಾಕ್ಸ್ ಪೇ ಮಾಡಿದೆ ಎಂಬುದನ್ನು ನೋಡುವ. ಈ ವರ್ಷ ಈ ಕಂಪನಿ ಟೋಟಲ್ ಆಗಿ 608 ಕೋಟಿಯನ್ನು ಟ್ಯಾಕ್ಸ್ ರೂಪದಲ್ಲಿ ಗೌರ್ಮೆಂಟ್ಗೆ ಪೇ ಮಾಡಿದೆ. ನಾವು ಈ ಇನ್ಕಮ್ ಇಂದ ಈ ಎಕ್ಸ್ಪೆನ್ಸಸ್ ಮತ್ತು ಟ್ಯಾಕ್ಸ್ ಅನ್ನು ಮೈನಸ್ ಮಾಡಿ ಟೋಟಲ್ ಎಷ್ಟು ರೂಪಾಯಿ ನಮಗೆ ಪ್ರಾಫಿಟ್ ಬಂದಿದೆ ಎಂಬುದನ್ನು ನೋಡುವ. ಇಲ್ಲಿ ಈ ಕಂಪನಿ ಟೋಟಲ್ ಆಗಿ 1492 ಕೋಟಿ ರೂಪಾಯಿಯನ್ನು ಈ ಒಂದು ವರ್ಷದಲ್ಲಿ ಪ್ರಾಫಿಟ್ ಅನ್ನು ಜನರೇಟ್ ಮಾಡಿದೆ. ಹಾಗಾದ್ರೆ ನಮಗೆ ಟೋಟಲ್ ಇನ್ಕಮ್ ಇಂದ ಟೋಟಲ್ ಎಕ್ಸ್ಪೆನ್ಸಸ್ ಗಳನ್ನು ಮೈನಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಕ್ಕಿತು
ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಿಂದ ಟೋಟಲ್ ಟ್ಯಾಕ್ಸ್ ಅನ್ನು ನಾವು ಮೈನಸ್ ಮಾಡಿದಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಕ್ಕಿತ್ತು. ಇದನ್ನು PAT ಅಂತ ಸೂಚಿಸ್ತಾರೆ. ಈ PAT ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಈ ಕಂಪನಿ ಟೋಟಲ್ ಆಗಿ ಜನರೇಟ್ ಮಾಡಿದ ಲಾಭ. ಈ ಒಂದು ಲಾಭವನ್ನು ಇಟ್ಕೊಂಡು ನಾವು ಈ ಕಂಪನಿಯ ಪ್ರತಿಯೊಂದು ಶೇರ್ ಎಷ್ಟು ಲಾಭವನ್ನು ಜನರೇಟ್ ಮಾಡ್ತದೆ ಎಂಬುದನ್ನು ನೋಡಬಹುದು. ಇದನ್ನು ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳ್ತೇವೆ ಅಥವಾ EPS ಅಂತ ಕರೀತೇವೆ. ಇದನ್ನು ಕಂಡುಹಿಡಿಯಲು ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅನ್ನು ಮಾಡಿದಾಗ ನಮಗೆ ಸಿಗ್ತದೆ. ಇದು ನಮ್ಮ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಕೊಟ್ಟಿರ್ತಾರೆ. ಈ ಅರ್ನಿಂಗ್ಸ್ ಪರ್ ಶೇರ್ ಎಷ್ಟು ಎಂಬುದನ್ನು ನಾವು ಆನ್ಯುವಲ್ ರಿಪೋರ್ಟ್ ಅಲ್ಲಿ ನೋಡುವ. ಇಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್ ಮಾಡಿದಾಗ ನಮಗೆ ಇಲ್ಲಿ 16.91 ಅಂತ ಸಿಕ್ಕಿತು. ಅಂದರೆ ಪ್ರತಿಯೊಂದು ಶೇರ್ಗಳು 16 ರೂಪಾಯಿ 91 ಪೈಸೆಯಷ್ಟು ಲಾಭವನ್ನು ಜನರೇಟ್ ಮಾಡ್ತಿದೆ ಎಂಬುವಂಥದ್ದು. ಈ ಅರ್ನಿಂಗ್ಸ್ ಪರ್ ಶೇರ್ ಅನ್ನು ಇಟ್ಕೊಂಡು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಫಿನಾನ್ಷಿಯಲ್ ರೇಷಿಯೋವನ್ನು ನಮಗೆ ಕಂಡುಹಿಡಿಯಬಹುದಾಗಿದೆ. ಏನೆಂದರೆ PE ರೇಷಿಯೋ ಅಂತ, ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಅಂತ. ಒಂದು ಸ್ಟಾಕ್ ನ ಪ್ರೈಸ್ ಮತ್ತು ಅದರ ಅರ್ನಿಂಗ್ಸ್ ಪರ್ ಶೇರ್ ನ ರಿಲೇಷನ್ ಅನ್ನು ಈ PE ರೇಷಿಯೋ ತೋರಿಸುತ್ತದೆ. ಇದನ್ನು ಕಂಡುಹಿಡಿಯಲು ಸ್ಟಾಕ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಪರ್ ಶೇರ್ಸ್ ಅನ್ನು ಮಾಡಿದ್ರೆ ಸಾಕು. ನಾವೀಗೇನು ಸ್ಕ್ರೀನರ್ಗೆ ಬಂದು ಈ ಒಂದು ಟೈಟಾನ್ ಕಂಪನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟು ಎಂಬುದನ್ನು ನೋಡುವ. ಇಲ್ಲಿ ನೋಡಿ, ಕರೆಂಟ್ ಪ್ರೈಸ್ ಆಫ್ ಈಚ್ ಶೇರ್ 1728 ರೂಪಾಯಿ ಆಗಿದೆ. ನಾವು ಅದನ್ನೊಂದು ರೌಂಡ್ ಫಿಗರ್ ಆಗಿ 1700 ತಗೊಳ್ಳುವ. ಡಿವೈಡೆಡ್ ಬೈ EPS ಅರ್ನಿಂಗ್ಸ್ ಪರ್ ಶೇರ್ ನಮಗೆ 16.91 ಸಿಕ್ಕಿದೆ. ಇದನ್ನು ಡಿವೈಡ್ ಮಾಡಿದಾಗ ನಮಗೆ ರೌಂಡ್ ಫಿಗರ್ ಆಗಿ 100 ಸಿಕ್ಕಿದೆ. ಅದರ ಮೀನಿಂಗ್ ಏನೆಂದರೆ ಈ ಒಂದು ಸ್ಟಾಕ್ ನ ಪ್ರೈಸ್ ಅದು ಜನರೇಟ್ ಮಾಡುವ ಅರ್ನಿಂಗ್ಸ್ ಗಿಂತ 100 ಪಟ್ಟು ಹೆಚ್ಚಾಗಿದೆ ಎಂಬುವಂಥದ್ದು. ಇದು ಮಾರ್ಕೆಟ್ ನ ಬೇರೆ ಕಂಪನಿಗಳಿಗೆ ನೋಡಿದ್ರೆ ತುಂಬಾ ಹೈ ಆಗಿದೆ. ನಾವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಈ PE ರೇಷಿಯೋ ಒಂದು 20ಕ್ಕಿಂತ ಕೆಳಗೆ ಇರುವಂತದ್ದು ಒಳ್ಳೆಯದು. ಆದರೆ ಈ PE ರೇಷಿಯೋ ಮತ್ತು ಅರ್ನಿಂಗ್ಸ್ ಪರ್ ಶೇರ್ ಅನ್ನು ಮಾತ್ರ ನೋಡಿಕೊಂಡು ಯಾವುದೇ ಕಾರಣಕ್ಕೂ ನಾವು ಒಂದು ಹೂಡಿಕೆ ಮಾಡಬಾರದು. ಯಾಕೆಂದ್ರೆ ಈ PE ರೇಷಿಯೋ ಅದರ ಅರ್ನಿಂಗ್ಸ್ ಪರ್ ಶೇರ್ ನ ಮೇಲೆ ಡಿಪೆಂಡ್ ಆಗಿದೆ. ಅರ್ನಿಂಗ್ಸ್ ಪರ್ ಶೇರ್ ಡಿಪೆಂಡ್ ಆಗುವಂತದ್ದು ಅದರ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ. ಈ PE ರೇಷಿಯೋವನ್ನು ಮಾತ್ರ ನೋಡಿಕೊಂಡು ನಮಗೆ ಇನ್ವೆಸ್ಟ್ ಮಾಡಬಹುದಾಗಿದ್ರೆ ಪ್ರತಿಯೊಬ್ಬರಿಗೂ ತುಂಬಾ ಈಸಿಯಾಗಿ ಇನ್ವೆಸ್ಟ್ ಮಾಡಬಹುದಾಗಿತ್ತು. ನಾವೊಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಇನ್ನೂ ಅನೇಕ ಫ್ಯಾಕ್ಟರ್ಗಳನ್ನು ನಾವು ನೋಡಬೇಕಾಗಿದೆ. ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಅನಾಲಿಸಿಸ್ ಅನ್ನು ತೋರಿಸಿಕೊಡ್ತೇನೆ. ನಾವು ಮೊದಲು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಇಂದ ಕಂಪನಿಯ ಗ್ರೋತ್ ಅನ್ನು ಅನಾಲಿಸಿಸ್ ಮಾಡಬಹುದು ಎಂದು ಹೇಳಿದ್ವಿ. ಅದು ಹೇಗೆ ಎಂಬುದನ್ನು ಒಂದು ಎಕ್ಸಾಂಪಲ್ ಮೂಲಕ ನೋಡುವ. ಇಲ್ಲಿ ನೋಡಿ, ನಾನು ಈ ಕಂಪನಿಯ ಕಳೆದ 10 ವರ್ಷದ ರೆವೆನ್ಯೂ ಮತ್ತು ಪ್ರಾಫಿಟ್ ಅನ್ನು ಎಕ್ಸೆಲ್ ಶೀಟ್ಗೆ ಹಾಕಿ ಒಂದು ಚಾರ್ಟ್ ಅನ್ನು ಡ್ರಾ ಮಾಡಿದ್ದೇನೆ. ಇಂತಹ ಅನೇಕ ಚಾರ್ಟ್ಗಳು ನಿಮಗೆ moneycontrol.com ಅಥವಾ ಟಿಕ್ಕರ್ ಟೇಪ್ ಮುಂತಾದ ವೆಬ್ಸೈಟ್ಗಳಲ್ಲಿ ನೋಡ್ಲಿಕ್ಕಾಗ್ತದೆ. ಇಲ್ಲಿ ಈ ಮೇಲಿನ ಲೈನ್ ಕಂಪನಿಯ ರೆವೆನ್ಯೂ ಅಥವಾ ಇನ್ಕಮ್ ಅನ್ನು ಸೂಚಿಸುತ್ತದೆ ಹಾಗೂ ಕೆಳಗಿನ ಲೈನ್ ಕಂಪನಿಯ ಪ್ರಾಫಿಟ್ ಅನ್ನು ಸೂಚಿಸುತ್ತದೆ. ಈ ತರ ಒಂದು ಚಾರ್ಟ್ ನೋಡಿದ್ರೆ ಇದು ತುಂಬಾ ಅಲಾರ್ಮಿಂಗ್ ಆಗಿದೆ. ಏನೆಂದರೆ ಈ ಕಂಪನಿಯ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಆದರೆ ಅದೇ ಒಂದು ರೀತಿಯಲ್ಲಿ ಈ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗ್ತಾ ಇಲ್ಲ. ಇವನ್ ವಾರೆನ್ ಬಫೆಟ್ ಅವರು ಹೇಳ್ತಾರೆ ಈ ಚಾರ್ಟ್ ಅನ್ನು ಎಲ್ಲರೂ ಇಂಪಾರ್ಟೆಂಟ್ ಆಗಿ ನೋಡಬೇಕು ಎಂದು. ಅವರು ಹೇಳುವ ಪ್ರಕಾರ ಈ ಕಂಪನಿಯ ರೆವೆನ್ಯೂ ಲೈನ್ ಮತ್ತು ಪ್ರಾಫಿಟ್ ಲೈನ್ ಪ್ಯಾರಲಲ್ ಆಗಿ ಮೇಲೆ ಹೋಗ್ತಾ ಇರಬೇಕು ಎಂಬುವಂಥದ್ದು. ಅಂದರೆ ರೆವೆನ್ಯೂ ಜಾಸ್ತಿ ಆಗ್ತಾ ಇದ್ದರೆ ಅದೇ ತರ ಈ ಕಂಪನಿಯ ಪ್ರಾಫಿಟ್ ಜಾಸ್ತಿ ಆಗ್ತಾ ಇರಬೇಕು ಅಂತ ಹೇಳ್ತಾರೆ. ನಾವಿಲ್ಲಿ ನೋಡುದಾದರೆ ಇದೆರಡು ಬೇರೆ ಬೇರೆ ಡೈರೆಕ್ಷನ್ಗೆ ಹೋಗಿದೆ. ಇದು ಇನ್ನೂ ಟೈಮ್ ಹೋಗ್ತಾ ಹೋಗ್ತಾ ಇನ್ನೂ ಇದರ ಗ್ಯಾಪ್ ಜಾಸ್ತಿ ಆಗ್ತಾನೆ ಹೋಗ್ಬೋದು ಎಂದು ನಮಗೆ ಅಸಂಪ್ಷನ್ ಮಾಡಿಕೊಳ್ಬಹುದು. ಇದೊಂದು ಸ್ವಲ್ಪ ಅಲಾರ್ಮಿಂಗ್ ಆದ ಸಿಚುವೇಶನ್ ಆಗಿದೆ. ಇದಕ್ಕೆ ಕಾರಣವೇನೆಂದರೆ ಈ ಕಂಪನಿಯ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗಿರ್ಬೋದು, ಅಥವಾ ಇವರ ಮಾರ್ಜಿನ್ ಕಡಿಮೆ ಆಗಿರ್ಬೋದು, ಅಥವಾ ಇವರ ಪ್ರೈಸಿಂಗ್ ಪವರ್ ಕಡಿಮೆ ಆಗ್ತಾ ಹೋಗಿರ್ಬೋದು. ಇಂತಹ ಗ್ರಾಫ್ಗಳನ್ನು ನೋಡಿದರೆ ನಾವಿನ್ನು ಚೆನ್ನಾಗಿ ಅನಾಲಿಸಿಸ್ ಮಾಡಬೇಕಾಗಿದೆ. ಈ ಒಂದು ಚಾರ್ಟ್ ಅಲ್ಲ, ಇದೇ ತರ ಬೇರೆ ಬೇರೆ ವ್ಯಾಲ್ಯೂಗಳನ್ನು ಹಾಕಿ ನಿಮಗೆ ಬೇರೆ ಬೇರೆ ಚಾರ್ಟ್ಗಳನ್ನು ಡ್ರಾ ಮಾಡಬಹುದು. ಕೆಲವು ಫಿನಾನ್ಷಿಯಲ್ ವೆಬ್ಸೈಟ್ಗಳಲ್ಲಿ ಹೋದರೆ ಇಂತಹ ಅನೇಕ ಚಾರ್ಟ್ಗಳು ಸಿಗ್ತದೆ. ಉಳಿದ ಅನಾಲಿಸಿಸ್ಗಳನ್ನು ನಿಮಗೆ ಮಾಡಬಹುದಾಗಿದೆ. ಉದಾಹರಣೆಗೆ ಈ ಕಂಪನಿಯ ಎಕ್ಸ್ಪೆನ್ಸಸ್ ನ ಒಂದು ಚಾರ್ಟ್ ಅನ್ನು ನೀವು ಡ್ರಾ ಮಾಡಿಕೊಂಡು ಎಕ್ಸ್ಪೆನ್ಸಸ್ ವರ್ಷದಿಂದ ವರ್ಷಕ್ಕೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಕಡಿಮೆ ಆಗ್ತಾ ಇದೆಯಾ ಎಂಬುದನ್ನು ನೀವು ನೋಡಬಹುದಾಗಿದೆ. ನಾನು ನಿಮಗೆ ಹೇಳಲು ಬಿಟ್ಟೋಗಿರೋ ಒಂದು ವಿಷಯ ಏನೆಂದರೆ ನಾವಿಲ್ಲಿ ನೋಡಿದ್ವಿ ಅರ್ನಿಂಗ್ಸ್ ಪರ್ ಶೇರ್ 16.91 ರುಪೀಸ್ ಅಂತ. ಆದರೆ ನೀವು ಒಂದು ಶೇರ್ ಅನ್ನು ಬೈ ಮಾಡಿ 1 ವರ್ಷ ಹೋಲ್ಡ್ ಮಾಡಿದ ನಂತರ ಡಿವಿಡೆಂಟ್ ಆಗಿ 16 ರೂಪಾಯಿ 91 ಪೈಸೆಯನ್ನು ಕೊಡ್ತಾರೆ ಎಂದು ನೀವು ಎಕ್ಸ್ಪೆಕ್ಟ್ ಮಾಡಿಕೊಳ್ಬೇಡಿ. ಈ ಅರ್ನಿಂಗ್ಸ್ ಪರ್ ಶೇರ್ ಅನ್ನು ಈ ಕಂಪನಿಯ ಪ್ರಾಫಿಟ್ ಇಂದ ನಾವು ಡಿರೈವ್ ಮಾಡಿರ್ತೇವೆ. ಆದರೆ ಈ ಪ್ರಾಫಿಟ್ ಅನ್ನು ಏನ್ ಮಾಡಬೇಕು ಎಂದು ಡಿಸೈಡ್ ಮಾಡುವಂತದ್ದು ಕಂಪನಿಯ ಮ್ಯಾನೇಜ್ಮೆಂಟ್ ಆಗಿರುತ್ತದೆ. ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಈ ಬಂದ ಪೂರ್ತಿ ಪ್ರಾಫಿಟ್ ಅನ್ನು ಕಂಪನಿಯ ಬೇರೆ ಏನಾದರೂ ಯೂಸ್ ಮಾಡಿಕೊಳ್ಬಹುದಾಗಿದೆ. ಇಲ್ಲಿ ನೋಡಿ, ಈ ಕಂಪನಿ 16 ರೂಪಾಯಿಯಾಗಿ ಪ್ರತಿಯೊಂದು ಶೇರು ಪ್ರಾಫಿಟ್ ಅನ್ನು ಜನರೇಟ್ ಮಾಡ್ತಿದ್ರು.
ಈ ಕಂಪನಿಯಿಂದ ಡಿವಿಡೆಂಟ್ ಆಗಿ ಕೊಟ್ಟದ್ದು ಪರ್ ಶೇರ್ಗೆ 5 ರೂಪಾಯಿ ಮಾತ್ರ. ಉಳಿದ ಹಣವನ್ನು ಈ ಕಂಪನಿಯ ಫ್ಯೂಚರ್ ಗ್ರೋತಿಗೋಸ್ಕರ ಈ ಮ್ಯಾನೇಜ್ಮೆಂಟ್ಗೆ ಯೂಸ್ ಮಾಡಿಕೊಳ್ಬಹುದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಬಗ್ಗೆ ಅರ್ಥವಾಗಿದೆ ಎಂದು ನಾನು ಅನ್ಕೊಳ್ತೇನೆ. ಆದರೆ ಬರೀ ಒಂದು ವಿಡಿಯೋವನ್ನು ನೋಡಿದರೆ ಸಾಕಾಗುವುದಿಲ್ಲ. ನೀವಾಗಿಯೇ ಒಂದು ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನು ಡೌನ್ಲೋಡ್ ಮಾಡಿ ಅದರಲ್ಲಿರುವ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಗಳನ್ನು ನೀವೇ ಅನಲೈಸ್ ಮಾಡುವ ಮೂಲಕ ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಅರ್ಥವಾಗ್ತದೆ. ಯಾಕಂದರೆ ಸಮಯದ ಅಭಾವದಿಂದ ನಾನು ಪ್ರತಿಯೊಂದು ವಿಷಯಗಳನ್ನು ಇಲ್ಲಿ ಡಿಸ್ಕಸ್ ಮಾಡಲಿಲ್ಲ. ನೀವೇ ನೋಡಿಕೊಂಡು ಅದರ ಮುಂದೆ ಕೊಟ್ಟಿರುವ ನೋಟ್ಗಳನ್ನು ಓದಿ ನೀವೇ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ವಿಡಿಯೋ ನಿಮಗೆ ಬೆನಿಫಿಷಿಯಲ್ ಆಗ್ತದೆ ಎಂದು ಅನಿಸಿದರೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಧನ್ಯವಾದಗಳು.